ನಮಸ್ತೆ ಕರ್ನಾಟಕ. ಹೆಚ್ಚಿಗೇನಿಲ್ಲ, ನಿನ್ನೆ ಎಪಿಸೋಡನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಾ ಅಂತ ಭಾವಿಸ್ತೇನೆ ನಾನು. ಅದಕ್ಕಿಂತ ಮೊದಲೇ ನಾನೊಂದು ವಿಡಿಯೋ ಹಾಕಿದ್ದೆ, ಧನ್ರಾಜ್ ಅವರು ಎವಿಕ್ಟ್ ಆಗ್ತಾರೆ ಅನ್ನುವಂಥ ಒಂದು ಸುದ್ದಿ ಬಂದಿದೆ ಅಂತೇಳಿ. ಬಹುಶಃ ಆ ವಿಡಿಯೋ ನೋಡಿದ್ದೀರಾ ಮತ್ತು ನಿನ್ನೆ ಎಪಿಸೋಡ್ ಕೂಡ ನೋಡಿದ್ದೀರಾ. ಧನ್ರಾಜ್ ಎವಿಕ್ಟ್ ಆದಾಗ ಎಂಥ ಕಲ್ಲು ಹೃದಯ ಇದ್ದವರು ಕೂಡ ಒಂದು ಸ್ವಲ್ಪ ನೋವಾಗಿರ್ಬೋದು, ಕಣ್ಣಂಚಿನಲ್ಲಿ ನೀರು ಬಂದಿರ್ಬೋದು. ನನ್ನ ವೀಡಿಯೋಗಳಿಗೆ ಧನ್ರಾಜ್ ಬಗ್ಗೆ ಬ್ಯಾಡ್ ಕಮೆಂಟ್ ಹಾಕಿದವರು ಕೂಡ ಹೌದು ಅಂತ ಅನಿಸಿರ್ಲಿಕ್ಕೂ ಸಾಕು. ಬಹುಶಃ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ, ಯಾವುದೇ ಒಂದು ಆರಂಭಕ್ಕೂ ಒಂದು ಎಂಡಿಂಗ್ ಅಂತ ಕೊಡಬೇಕಂತ. ಹಾಗಾಗಿ ಧನ್ರಾಜ್ ವಿಚಾರದಲ್ಲಿ ನಾನು ಒಂದು ಟಾಪಿಕನ್ನು ಸ್ಟಾರ್ಟ್ ಮಾಡಿದೆ. ಸೊ ಅದಕ್ಕೊಂದು ಕನ್ಕ್ಲೂಷನ್ ಕೊಡುವ ಅಂತ. ಬಹುಶಃ ಧನ್ರಾಜ್ ಏನು, ಅವರ ವ್ಯಕ್ತಿತ್ವ ಎಂಥದ್ದು ಅಂತೇಳಿ ನಾನು ಮತ್ತೆ ಎಕ್ಸ್ಪ್ಲೇನ್ ಆಗುವಂಥ ಅಗತ್ಯತೆ ಇಲ್ಲ ಅಂತ ಭಾವಿಸ್ತೇನೆ. ಯಾಕಂತೇಳಿದ್ರೆ ಅವ್ರ ಬಗ್ಗೆ ಇದ್ದಂಥ ಎಲ್ಲೋ ಒಂದು ಕಡೆ ಸಣ್ಣ ಅಂದರೆ ಅತಿ ಸಣ್ಣ ಯೂಟ್ಯೂಬರ್ಸ್, 1,000-1,500 ಸಬ್ಸ್ಕ್ರೈಬರ್ ಇದ್ದ ನಾನು ಮಾಡಿದ ವೀಡಿಯೋನ 1-2-3 ವೀಡಿಯೋ ಮಾಡಿದ್ದೀನಿ. ಅದರಲ್ಲಿ 20,000-10,000 ಜನ ನೋಡಿದ್ದೀರಾ. ಅದರ ಜೊತೆ ಅಲ್ಲಿ ಬರುವಂಥ ಕಮೆಂಟ್ಸ್ ಏನಿದೆ, ನಿಮ್ಮ ಅಭಿಪ್ರಾಯಗಳೇನಿದೆ, ಅದೇ ಧನ್ರಾಜ್ ಅವರ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸ್ತದೆ. 1-2-3 ಜನ ಏನೋ ಬ್ಯಾಡ್ ಕಮೆಂಟ್ ಕೊಟ್ಟಿರ್ಬೋದು ಧನ್ರಾಜ್ ವಿರುದ್ಧವಾಗಿ, ಅದನ್ನು ನಾನು ಪರಿಗಣಿಸೋಕ್ಕೆ ಹೋಗೋದಿಲ್ಲ. ಅದು ಅವರವರ ಅಭಿಪ್ರಾಯ. ಆದರೆ 99% ಜನ ಏನಿದ್ದೀರಾ, ನೀವು ವ್ಯಕ್ತಿತ್ವಕ್ಕೆ, ಒಬ್ಬ ಅಮಾಯಕನಿಗೆ ಆದ ಅನ್ಯಾಯದ ಬಗ್ಗೆ ನೀವು ಮಾತನಾಡಿದ್ದೀರಾ, ಧ್ವನಿ ಎತ್ತಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಿಗ್ ಬಾಸ್ ಬಗ್ಗೆ ವೀಡಿಯೋ ಮಾಡೋದು ನನ್ನ ಟಾಪಿಕ್ ಅಲ್ಲ. ನಿಜವಾಗ್ಲೂ ನಾನು ಅದರ ಬಗ್ಗೆ ಈ ಹಿಂದೆನೂ ಮಾಡಿಲ್ಲ, ಇನ್ನು ಮುಂದೆನೂ ಮಾಡುವಂಥ ಇಂಟ್ರೆಸ್ಟ್ ಇಲ್ಲ. ಕೆಲವರೆಲ್ಲ ನೀವು ಯೂಟ್ಯೂಬರ್ಸ್ ಕಚ್ಚಿಡ, ಡೂಪ್ಲಿಕೇಟ್ ಅನ್ನುವಂಥ ಬೇರೆ ಬೇರೆ ಬ್ಯಾಡ್ ಕಮೆಂಟ್ಸನ್ನು ಕೊಟ್ಟಿದ್ದೀರಾ. ನಾನು ಯೂಟ್ಯೂಬಲ್ಲಿ ಬಿಗ್ ಬಾಸ್ ವೀಡಿಯೋ ಮಾಡಿ ಫೇಮಸ್ ಮಾಡೋಕ್ಕೆ ಮಾಡಿದಂಥ ಕಂಟೆಂಟ್ ಕೂಡ ಅಲ್ಲ. ಸೊ ದಯವಿಟ್ಟು ಆ ಥರ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಬೇರೆ ಬೇರೆ ಕಂಟೆಂಟನ್ನು ನೋಡಿ. ನಾನು ನಿನ್ನೆ ಮೊನ್ನೆ ಬಂದಿಲ್ಲ, 1 ವರ್ಷದ ಹಿಂದೆಯೇ ಯೂಟ್ಯೂಬಲ್ಲಿ ಇದ್ದೀನಿ, ಬೇರೆ ಬೇರೆ ವೀಡಿಯೋಸ್ಗಳನ್ನು ಮಾಡಿದ್ದೀನಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಬಿಗ್ ಬಾಸ್ ವೀಡಿಯೋ ಮಾಡಿ ನಾನು ಫೇಮಸ್ ಆಗುವಂಥ ಇಂಟೆನ್ಷನ್ ಇಟ್ಕೊಂಡಿದ್ದರೆ ಧನ್ರಾಜ್ ವೀಡಿಯೋದಲ್ಲಿ ನಾನು ಎಲ್ಲೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನೀವು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿಲ್ಲ. ಐ ಜಸ್ಟ್ ಟೋಲ್ಡ್ ದ್ಯಾಟ್ ಕಮೆಂಟ್ ಮಾಡಿ ಅಂತ ಹೇಳಿದ್ದೀನಿ. ಸೊ ಅಲ್ಲಿ ನನಗೆ ಫೇಮಸ್ ಆಗುವಂಥ ಉದ್ದೇಶ ಇರಲಿಲ್ಲ. ಒಬ್ಬ ಅಮಾಯಕನಿಗೆ ಅನ್ಯಾಯ ಆದಾಗ ಅದರ ವಿರುದ್ಧ ಧ್ವನಿ ಎತ್ತುವಂಥ ಉದ್ದೇಶ ಇತ್ತೆ ಹೊರತು ಫೇಮಸ್ ಆಗುವಂಥ ಉದ್ದೇಶ ಇರಲಿಲ್ಲ. ಸೊ ಯಾರು ಕೂಡ ಬ್ಯಾಡ್ ಕಮೆಂಟ್ಸ್ ಹಾಕಬೇಕಾದ್ರೆ ನಾವು ಕೂಡ ಮನುಷ್ಯರೇ ನಿಮಗೆ. ಸೊ ಡೂಪ್ಲಿಕೇಟ್, ಕಚ್ಚಿಡ, ಆ ಥರದ್ದೆಲ್ಲ ವರ್ಡನ್ನು ಯೂಸ್ ಮಾಡಬೇಡಿ. ಬಹಳಷ್ಟು ಗೌರವ ಕೊಟ್ಟು ನಿಮಗೆ ನಾನು ರಿಪ್ಲೈ ಕೊಟ್ಟಿದ್ದೀನಿ. ಸೊ ಅದಕ್ಕಿಂತ ಹೆಚ್ಚಾಗಿ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಯಾರೆಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದೀರಾ, ನಿಮಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಧನ್ರಾಜ್ ವಿಚಾರದಲ್ಲಿ ಇದು ಕೊನೆಯ ವಿಡಿಯೋ ಆಗಿರುತ್ತೆ. ತುಂಬಾ ಬೇಸರ ಆಯಿತು. ಯಾವ ರೀತಿ ನಡೆಸ್ಕೊಂಡ್ರು ಧನ್ರಾಜ್ ಎವಿಕ್ಟ್ ಆಗಬೇಕಾದ್ರೆ, ಈವನ್ ಅಲ್ಲಿರುವಂಥ ಒಂದು ಸದಸ್ಯರಲ್ಲಿ ಅವನಿಗೆ ಕೊನೆಯ ಬಾರಿ ಒಂದು ಬಾಯಿ ಹೇಳೋಕ್ಕೂ ಬಿಗ್ ಬಾಸ್ಗೆ ಯೋಗ್ಯತೆ ಇರಲಿಲ್ಲ. ಅಷ್ಟು ಕೀಳಾಗಿ, ಅಷ್ಟು ಒಂದು ನಿಕೃಷ್ಟವಾಗಿ ನಡ್ಕೊಂಡ ರೀತಿ ಇದೆಯಲ್ಲ, ಎಲ್ರಿಗೂ ನೋವು ತಂದಿದೆ. ಬಹುಶಃ ಇದಕ್ಕಿಂತ ಹೆಚ್ಚಾಗಿ ನಾನು ಮಾತಾಡೋಕ್ಕೆ ಹೋಗಲ್ಲ. ನೀವು ಆಲ್ರೆಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಒನ್ಸ್ ಅಗೈನ್, ಬಿಗ್ ಬಾಸ್ ಟಾಪಿಕ್ ನಾನು ಯಾವುದೇ ಫೇಮಸ್ ಆಗೋದಕ್ಕೆ, ಅಥವಾ ಧನ್ರಾಜಿನ ಟಾಪಿಕ್ ನಾನು ಫೇಮಸ್ ಆಗೋದಕ್ಕೆ ತೆಗೆದುಕೊಂಡಿದ್ದಲ್ಲ. ಒಬ್ಬ ಅಮಾಯಕನಿಗೆ ಅನ್ಯಾಯ ಆದಾಗ, ಬಹುಶಃ ಇದು ನನ್ನ ಧನ್ರಾಜ್ ವಿಚಾರದಲ್ಲಿ ಕೊನೆಯ ವಿಡಿಯೋ ಇರ್ಬೋದು. ಬಿಗ್ ಬಾಸ್ ವಿಚಾರದಲ್ಲೂ ಕೊನೆಯ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಮತ್ತೇನಾದರೂ ಅದೇ ವಿಚಾರದಲ್ಲಿ ಮುಂದುವರೆದೆ, ಏನಾದರೂ ಹನುಮಂತಿಗೆ ಏನಾದರೂ ಆ ಥರ ಅನ್ಯಾಯ ಆದರೆ ಮತ್ತೆ ಧ್ವನಿ ಎತ್ತೋದು ಖಂಡಿತ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಏನೋ ಇದಕ್ಕೊಂದು ಕನ್ಕ್ಲೂಷನ್ ಕೊಡಬೇಕಂತ ಅನ್ನಿಸ್ದಾಗ ಕನ್ಕ್ಲೂಷನ್ ಕೊಡ್ತಾ ಇದ್ದೀನಿ. ಯಾರೆಲ್ಲ ಧನ್ರಾಜ್ ವಿಚಾರದಲ್ಲಿ ಸಪೋರ್ಟ್ ಮಾಡಿದಾರ, ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾನೆ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಸತ್ಯ ಅಂತ ಅನಿಸಿದ್ರೆ ಸಪೋರ್ಟ್ ಮಾಡ್ತಾ ಇರಿ.